ನಮಸ್ಕಾರ ಸ್ನೇಹಿತರೆ. ಇವತ್ತಿನ ತಾರೀಕು ಬಂದು 25th ನವೆಂಬರ್ 2024. ಸೊ ಸೀದಾ ಮಾರ್ಕೆಟ್ನ ವ್ಯೂಗೆ ಜಂಪ್ ಆಗೋಣ. ನಿಫ್ಟಿ 314 ಪಾಯಿಂಟ್ಸ್ ಜಂಪನ್ನು ಕೊಟ್ಟಿದೆ. ನಿಫ್ಟಿ ಬ್ಯಾಂಕ್ ಇವತ್ತು 1072 ಪಾಯಿಂಟ್ಸ್ ಜಂಪನ್ನು ಕೊಟ್ಟಿದೆ. ನಿಫ್ಟಿ ಮಿಡ್ ಕ್ಯಾಪ್ 883 ಪಾಯಿಂಟ್ಸ್ ಜಂಪನ್ನು ಕೊಟ್ಟಿದೆ. ನಿಫ್ಟಿ ಸ್ಮಾಲ್ ಕ್ಯಾಪ್ 360 ಪಾಯಿಂಟ್ಸ್ ಜಂಪನ್ನು ಕೊಟ್ಟಿದೆ. ಒಟ್ಟಾರೆಯಾಗಿ ಎಲ್ಲ ಸೆಕ್ಟರ್ಗಳು ಇವತ್ತು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾವೆ, ಸೆನ್ಸೆಕ್ಸ್ನು ಸೇರಿದಂತೆ. ಸೊ ಅಡ್ವಾನ್ಸ್ ಕಡೆ 1745 ಸ್ಟಾಕ್ಸ್ ಇದ್ದರೆ ಡಿಕ್ಲೈನ್ ಕಡೆ 629 ಸ್ಟಾಕ್ಸ್. ಸೊ ಇವತ್ತು ಮೆಜಾರಿಟಿ ಎಲ್ಲರ ಪೋರ್ಟ್ಫೋಲಿಯೋ ನಿಫ್ಟಿನ ಬೀಟ್ ಮಾಡಿರ್ತವೆ ಅಂತ ಅನ್ಕೊತೀನಿ. ಅಕಸ್ಮಾತ್ ಇಂಥ ಸಿಚುಯೇಷನಲ್ಲೂ ಯಾರ್ಯಾರ ಪೋರ್ಟ್ಫೋಲಿಯೋ ಇವತ್ತು ಕೂಡ ನಿಫ್ಟಿನ ಬೀಟ್ ಮಾಡಿಲ್ಲ ಅವರು ಕಮೆಂಟ್ ಬಾಕ್ಸ್ನಲ್ಲಿ ಬರೆದು ತಿಳಿಸ್ಬೋದು. ಸೊ ಸ್ಟಾಕು ಚೇಂಜ್ ಆಗಬೇಕು, ಸ್ಟಾಕ್ ಶಿಫ್ಟಿಂಗ್ ಆಗಬೇಕು, ಪೋರ್ಟ್ಫೋಲಿಯೋನ ನಾವು ಸ್ವ್ಯಾಪ್ ಮಾಡಬೇಕು ಅಂದರೆ ಖಂಡಿತ ನಾನು ಸಹಾಯ ಮಾಡ್ತೀನಿ. ಓಕೆನಾ? ಸೊ ಇದು ಸ್ಟಾಕ್ ಮಾರ್ಕೆಟ್ನ ಒಂದು ಓವರ್ ವ್ಯೂ ಪಾಯಿಂಟ್ಸ್ ಮೂಲಕ ಆಯಿತು. ಸೆಕ್ಟೋರಿಯಲ್ ಪರ್ಫಾರ್ಮೆನ್ಸ್ನ ನೋಡೋಣ. ಸೆಕ್ಟೋರಿಯಲ್ ಪರ್ಫಾರ್ಮೆನ್ಸ್ ನೋಡಿದ್ರೆ ನೋಡಿ, ನಿಫ್ಟಿ PSU ಬ್ಯಾಂಕ್ ಇವತ್ತು ಸೂಪರಾಗಿ ಪರ್ಫಾರ್ಮ್ ಮಾಡಿದೆ. ಸೂಪರ್ ಅಂದರೆ ಸೂಪರ್, ಯಾಕಂದರೆ 4% ಜಂಪನ್ನು ಕೊಟ್ಟಿದೆ. ಸಾಮಾನ್ಯವಾಗಿ ನಾವು PSU ಬ್ಯಾಂಕ್ಗಳು ಇಷ್ಟು ದೊಡ್ಡ ಜಂಪನ್ನು ಕೊಡೋದನ್ನು ನಾವು ನೋಡಿರೋದಿಲ್ಲ. ಸಾಮಾನ್ಯವಾಗಿ ನಾವು ಎಷ್ಟು ನೋಡಿರ್ತೀವಿ, ಮ್ಯಾಕ್ಸಿಮಮ್ ಅಂದರೆ 2% ಜಂಪನ್ನು ನಾವು ನೋಡಿರ್ತೀವಿ. ಸೊ ಇವತ್ತು 4%, ನಿಯರ್ಲಿ 5% ಹತ್ತತ್ರ ಹೋಗಿತ್ತು. ಆಮೇಲೆ ಸ್ವಲ್ಪ ಪ್ರಾಫಿಟ್ ಬುಕ್ಕಿಂಗ್ ಕಾರಣ 4% ಜಂಪನ್ನು ಕೊಟ್ಟಿದೆ. ನಿಫ್ಟಿ ರಿಯಲ್ಟಿ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾವೆ. ಎಲ್ಲ ಸೆಕ್ಟರ್ಗಳು ಕೂಡ ಇವತ್ತು ಗ್ರೀನಲ್ಲಿ ಪರ್ಫಾರ್ಮ್ ಮಾಡಿರೋ ಕಾರಣ ಪೋರ್ಟ್ಫೋಲಿಯೋಗಳು ನಿಫ್ಟಿನ ಬೀಟ್ ಮಾಡಿರಲೇಬೇಕು. ಸೊ ನಿಫ್ಟಿ IT ಅಂತ ಚೆನ್ನಾಗಿ ಪರ್ಫಾರ್ಮ್ ಮಾಡಿಲ್ಲ. ಓಕೆ, ಸೊ ಇವತ್ತಿನ ಒಂದು ಸ್ಟಾಕ್ ಮಾರ್ಕೆಟ್ ರ್ಯಾಲಿ ಏನಿತ್ತು, ಸೊ ಫ್ರೈಡೇ ನಾವು ನೋಡಿದ್ವಿ ಸ್ಟಾಕ್ ಮಾರ್ಕೆಟ್ ಯಾವ ಥರ ಒಂದು ಬಂಪರ್ ಆಗಿ ಮೇಲಕ್ಕೆ ಹೋಗಿತ್ತು ಅಂತ. ಸೊ ಸ್ಯಾಟರ್ಡೆ ರಿಸಲ್ಟ್ಸ್ ಬಂದಮೇಲೆ ಮಂಡೇ ಏನಾಗುತ್ತೆ ಅನ್ನೋದನ್ನು ಎಲ್ಲರೂ ಕಾದು ಕುಳಿತಿದ್ರು. ಸೊ ಬಹುಜನರ ಒಂದು ಇಚ್ಛೆ ಏನಿತ್ತು, ಸೊ BJP NDA ಮಹಾರಾಷ್ಟ್ರದಲ್ಲಿ ವಾಪಸ್ ಬಂದಿದೆ ವಿತ್ ಲ್ಯಾಂಡ್ಸ್ಲೈಡ್ ವಿಕ್ಟ್ರಿ. ಲ್ಯಾಂಡ್ಸ್ಲೈಡ್ ಅಂತ ಏನು ಹೇಳ್ತಾರೆ, ಅದು NDA ಪರವಾಗಿ ಆಗಿರೋ ಕಾರಣ ಸೋಮವಾರ ಕೂಡ ಮಾರ್ಕೆಟ್ ಮೇಲಕ್ಕೆ ಹೋಗುತ್ತೆ ಅನ್ನೋದು ತುಂಬ ಜನರ ಅಭಿಪ್ರಾಯ ಇತ್ತು. ಸೊ ಅಭಿಪ್ರಾಯದ ತಕ್ಕಂತೆ ಇವತ್ತು ಮಾರ್ಕೆಟ್ ಪರ್ಫಾರ್ಮ್ ಮಾಡಿದೆ ಅಲ್ವಾ. ನೋಡಿ, ಅದನ್ನೇ ಕೂಡ ಇಲ್ಲೂ ಹೇಳಿದ್ದಾರೆ. ಸ್ಟಾಕ್ ಮಾರ್ಕೆಟ್ ಟುಡೇ ಸೆನ್ಸೆಕ್ಸ್ ನಿಫ್ಟಿ 50 ರ್ಯಾಲಿ 1% ಈಚ್ ಆನ್ ಮಹಾರಾಷ್ಟ್ರ ಪೋಲ್ ಔಟ್ಕಮ್. ಸೊ ಇನ್ವೆಸ್ಟರ್ಸ್ ಇವತ್ತು 7 ಲಕ್ಷ ಕೋಟಿ ದುಡ್ಡು ಮಾಡಿದ್ದಾರೆ ಇನ್ವೆಸ್ಟರ್ಸ್. ಸೊ ಯಾಕೆ ಒಂದು ಎಲೆಕ್ಷನ್ನಿನ ಪ್ರಭಾವ ಜಾಸ್ತಿ ಬೀರುತ್ತೆ, ಯಾಕೆ ಮಹಾರಾಷ್ಟ್ರ ಎಲೆಕ್ಷನ್ನೇ, ಜಾರ್ಖಂಡ್ ಎಲೆಕ್ಷನಲ್ಲಿ NDA ಸೋಲ್ತು, ಆದರೂ ಯಾಕೆ ಪರಿಣಾಮ ಬೀರಲಿಲ್ಲ. ಸೊ ಜಾರ್ಖಂಡ್ ಅನ್ನೋ ಒಂದು ಪ್ರದೇಶ ಏನಿದೆ, ಅದು ಸ್ವಲ್ಪ ಬುಡಕಟ್ಟು ಜನಾಂಗದ ಪ್ರದೇಶ. ಅಲ್ಲಿ ನಿಮಗೆ ಪರ್ ಕ್ಯಾಪಿಟ ಇನ್ಕಮ್ಮು ಮತ್ತು ಸರ್ಕಾರಕ್ಕೆ ಇನ್ಕಮ್ಮು ತುಂಬ ಕಮ್ಮಿ ಬರೋದ್ರಿಂದ ಅದ್ರ ಮೇಲೆ ಜಾಸ್ತಿ ಪರಿಣಾಮ ಬೀಳಲ್ಲ. ಮಹಾರಾಷ್ಟ್ರ ಫೈನಾನ್ಷಿಯಲ್ ಕ್ಯಾಪಿಟಲ್ ಆಗಿದೆ. ಸೊ ದಲಾಲ್ ಸ್ಟ್ರೀಟ್ ಅನ್ನೋದು ಏನಿದೆ ಅದು ಮಹಾರಾಷ್ಟ್ರದಲ್ಲಿದೆ. ಸೊ ಅಂದರೆ ಮಹಾರಾಷ್ಟ್ರ ಎಲೆಕ್ಷನ್ಸ್ ಸ್ವಲ್ಪ ಏರುಪೇರಾದ್ರೂ ಮಾರ್ಕೆಟ್ ಮೇಲೆ ಎಷ್ಟು ದೊಡ್ಡ ಹೊಡೆತ ಬೀಳ್ಬೋದು ಅಂತ ನಾವು ಇವತ್ತಿನ ಒಂದು ಬುಲ್ ರನ್ ಮೇಲೆ ಇಮ್ಯಾಜಿನ್ ಮಾಡ್ಕೋಬೋದು ಅಲ್ವಾ. ಸೊ ಹಾಗೆ ಆಗಿದೆ. ಸೊ ನಿಫ್ಟಿ ಇವತ್ತು 1.32% ಮೇಲಕ್ಕೆ ಹೋಗಿದೆ. ಅದೇ ಥರ ಸೆನ್ಸೆಕ್ಸ್ 1.25. ಸೊ ಇದು 24,000 ಮೇಲಕ್ಕೆ ಹೋಗಿದೆ, ಇದು 80,000 ಮೇಲಕ್ಕೆ ಹೋಗಿದೆ. ಸೊ ಡಸ್ ದಿಸ್ ಮೀನ್ ಬುಲ್ ರನ್ ಹ್ಯಾಸ್ ಕಮ್? ಅದನ್ನು ನೋಡೋಣ ಟೆಕ್ನಿಕಲ್ ಚಾರ್ಟ್ನ ಮುಖಾಂತರ. ಟೆಕ್ನಿಕಲ್ ಚಾರ್ಟ್ನ ನಾವು ನೋಡಿದ್ರೆ ನಿಫ್ಟಿ 50 ಟೆಕ್ನಿಕಲ್ ಚಾರ್ಟ್, ಒಂದು ಡೈಲಿ ಚಾರ್ಟ್ನ ನಾನು ತೊಗೊಂಡಿದ್ದೀನಿ, ಅಂದರೆ ಒನ್ ಡೇ ಚಾರ್ಟ್. ಓಕೆ, ಸೊ ಒನ್ ಡೇ ಚಾರ್ಟ್ನ ನಾವು ತಗೊಂಡಾಗ ನಿಮಗೆ ಇಲ್ಲಿ ಕ್ಲಿಯರಾಗಿ ಗೊತ್ತಾಗುತ್ತೆ. ಇಲ್ಲಿ ಗ್ಯಾಪ್ ಅಪ್ ಓಪನಿಂಗ್ ಆಗಿದೆ. ಓಕೆ, ಸೊ ಇಲ್ಲಿ ನಿಮಗೆ ಗೊತ್ತಾಗಿದೆ ಒಂದು ಗ್ಯಾಪ್ ಅಪ್ ಓಪನಿಂಗ್ ಆಗಿದೆ ಅಂತ ಅಲ್ವಾ. ಸೊ ಗ್ಯಾಪ್ ಅಪ್ ಓಪನಿಂಗಲ್ಲಿ ಏನು, ಈ ಗ್ಯಾಪ್ನ ಯಾರೂ ಫಿಲ್ ಮಾಡಲಿಲ್ಲ. ಸೊ ಫಿಲ್ ಮಾಡಿಲ್ದಲೆ ನಿಫ್ಟಿ ಸೀದಾ ನಮಗೆ ಇಲ್ಲಿ ಓಪನ್ ಆಗುತ್ತೆ. ಸೊ ಓಪನ್ ಆದಮೇಲೆ ಸ್ವಲ್ಪ ಕೆಳಗಡೆ ಬಂದು ಕ್ಲೋಸ್ ಆಗಿದೆ ಅಷ್ಟೇ. ಸೊ ಇದರಿಂದ ಬುಲ್ ರನ್ ರಿವರ್ಸಲ್ ಆಗಿದೆಯಾ, ನಿಫ್ಟಿ ರಿವರ್ಸಲ್ ಕೊಟ್ಟಿದೆಯಾ ಅಂದರೆ ನನಗೆ ಇನ್ನೂ ಆ ಥರ ಅನಿಸಿಲ್ಲ. ಇದು ನನ್ನ ಸ್ವಂತ ಅಭಿಪ್ರಾಯ, ಬೇರೆ ಯಾವುದೇ ರೀತಿಯಾದ ಕಾಲ್, ಟಿಪ್, ರೆಕಮೆಂಡೇಷನ್ ಏನೂ ಇಲ್ಲ. ಸೊ ದಿಸ್ ಈಸ್ ಮೈ ಓನ್ ವ್ಯೂ. ಸ್ಟಿಲ್ ನಿಫ್ಟಿ ಹ್ಯಾಸ್ ನಾಟ್ ಗಿವನ್ ಕ್ಲಿಯರ್ ಇಂಡಿಕೇಶನ್ ಆಫ್ ದ ಬುಲ್ ರನ್. ಸೊ ಬುಲ್ ರನ್ ಇಂಡಿಕೇಶನ್ ಇನ್ನೂ ನಿಫ್ಟಿಗೆ ಬಂದಿಲ್ಲ ಅಲ್ವಾ. ಸೊ ಹಾಗಾಗಿ ನಿಫ್ಟಿ ಈಗ ನೋಡಿ ಕರೆಕ್ಟಾಗಿ ಫಸ್ಟ್ ಸಪೋರ್ಟ್, ನಾನು ಮೊದಲು ಏನು ಲೈನ್ ಡ್ರಾ ಮಾಡಿದ್ದೆ ಅಲ್ಲಿಗೆ ಬಂದು ನಿಂತಿದೆ. ಸೊ ಇದು ಫಸ್ಟ್ ಸಪೋರ್ಟ್ ಆಗಿರುತ್ತೆ. ಸೊ ನಂತರ ಇದು ಸೆಕೆಂಡ್ ರೆಸಿಸ್ಟೆನ್ಸ್, ನಾಟ್ ಸಪೋರ್ಟ್, ಫಸ್ಟ್ ರೆಸಿಸ್ಟೆನ್ಸ್ ಹತ್ರ ಬಂದು ನಿಂತಿದೆ. ನೆಕ್ಸ್ಟು ಇದು ಸೆಕೆಂಡ್ ರೆಸಿಸ್ಟೆನ್ಸ್ ಹತ್ರ ಬಂದು ನಿಲ್ಲುತ್ತೆ, ಅಕಸ್ಮಾತ್ ಇಲ್ಲಿಂದ ಕಂಟಿನ್ಯೂ ಆದರೆ. ಇಲ್ಲಪ್ಪ, ಇವತ್ತು 2 ದಿನ ಕಂಟಿನ್ಯೂಸ್ ಜಬರ್ದಸ್ತಾಗಿ ನಿಫ್ಟಿ ಓಡಿರೋದ್ರಿಂದ ನನ್ನ ಅನಿಸಿಕೆ ಪ್ರಕಾರ ನಾಳೆ ಸ್ವಲ್ಪ ಪ್ರಾಫಿಟ್ ಬುಕ್ಕಿಂಗ್ ಆಗಿ ಈ ಗ್ಯಾಪ್ನ ತುಂಬಬಹುದು. ಇಲ್ಲಿ ಏನು ಗ್ಯಾಪ್ ಕಾಣ್ತಾ ಇದೆ, ಈ ಗ್ಯಾಪ್ನ ಮೋಸ್ಟ್ಲಿ ನಿಫ್ಟಿ ತುಂಬುತ್ತೆ.
ನಿಫ್ಟಿ ಮೇ ಫಿಲ್ ದಿಸ್ ಗ್ಯಾಪ್. ಸೊ ದಿಸ್ ಈಸ್ ಮೈ ಪ್ರಿಡಿಕ್ಷನ್. ಸೊ ನೋಡೋಣ ನಾಳೆ ಮಾರ್ಕೆಟ್ ಯಾವ ಥರ ಪರ್ಫಾರ್ಮ್ ಮಾಡುತ್ತೆ, ವೆದರ್ ದಿಸ್ ಬುಲ್ ರನ್ ವಿಲ್ ಬಿ ಕಂಟಿನ್ಯೂಯಿಂಗ್ ಆರ್ ಇಟ್ ಮೇ ಶೋ ಡೌನ್ ಟ್ರೆಂಡ್ ಆ್ಯಂಡ್ ಫಿಲ್ ದಿಸ್ ಗ್ಯಾಪ್. ಇವತ್ತಿನ ಒಂದು ಬುಲ್ ಮಾರ್ಕೆಟ್ನ ಪ್ರಯುಕ್ತ, ಇವತ್ತಿನ ಒಂದು ಬುಲ್ ರನ್ನ ಪ್ರಯುಕ್ತ ಎಲ್ಲ ಶೇರ್ಸ್ಗಳು ಇವತ್ತು ತುಂಬ ಮೇಲಕ್ಕೆ ಹೋಗಿರ್ತವೆ. ಸೊ ಇದರಲ್ಲಿ ಕೆಲವೊಂದು ಶೇರ್ಸ್, ಒಂದು ಅನ್ಯೂಶುವಲ್ ಶೇರ್ಸ್ ಅಂತ ಏನು ಹೇಳ್ತಾರೆ, ಅವು ನನ್ನ ಕಣ್ಣಿಗೆ ಬಿದ್ದವು. ಸೊ ಅದನ್ನು ಈ ವಿಡಿಯೋದಲ್ಲಿ ನಾನು ಮಾತಾಡ್ತೀನಿ. ಓಕೆ. ಸೊ ಮೊದಲನೇದಾಗಿ ಬಂದು ಗೋ ಡಿಜಿಟ್ ಜನರಲ್ ಇನ್ಶೂರೆನ್ಸ್ ಲಿಮಿಟೆಡ್. ಸೊ ಗೋ ಡಿಜಿಟ್ ಕಂಪನಿ ಇವತ್ತು 10% ಜಂಪನ್ನು ಕೊಟ್ಟಿದೆ ಅಲ್ವಾ. ಸೊ ಮಾರ್ಕೆಟ್ ಕ್ಯಾಪ್ ಬಂದು 32,000 crores. ಓಕೆ. 52 ವೀಕ್ ಹೈ ಬಂದು 407 rupees. ಓಕೆ. ಸೊ ಇವತ್ತು ನೋಡಿ ಇದ್ದಕ್ಕಿದ್ದಂಗೆ 10% ಜಂಪನ್ನು ಕೊಟ್ಟಿದೆ. ಏನಾದರೂ ನ್ಯೂಸ್ ಇದೆಯಾ? ಖಂಡಿತ ಯಾವುದೇ ಥರದ ನ್ಯೂಸ್ ಇಲ್ಲ. ಸೊ ನೋಡಿ, ಇಂಥ ಒಂದು ಬುಲ್ ರನ್ ಬಂದಾಗ ಕೆಲವೊಂದು ಶೇರ್ಸ್ ಯಾವುದೇ ನ್ಯೂಸ್ ಇಲ್ಲ ಅಂದರೂ ಓಡ್ತವೆ, ನೀವು ಎಷ್ಟೇ ಪೆನ್ನಿ ಸ್ಟಾಕ್ ತೊಗೊಂಡಿದ್ರು ಓಡ್ತವೆ. ಓಕೆ. ಸೊ ಬಟ್ ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಬನ್ನಿ. ಸೊ ಗೋ ಡಿಜಿಟ್ ಕಂಪನಿಯ ಬಗ್ಗೆ ಯಾರಿಗಾರು ಮಾಹಿತಿ ಇಲ್ಲ ಅಂದರೆ ಇಲ್ಲಿ ನೋಡಿ. ಸೊ ಗೋ ಡಿಜಿಟ್ ಕಂಪನಿ 2016 ಎಸ್ಟಾಬ್ಲಿಷ್ ಆಗಿದೆ. ಸೊ 2016 ಎಸ್ಟಾಬ್ಲಿಷ್ ಆಗಿದೆ. ಇದು ಮೇಯ್ನ್ಲಿ ಒಂದು ಇನ್ಶೂರೆನ್ಸ್ ಕಂಪ್ನಿ, ಹೆಸರಲ್ಲೇ ಹೇಳಿರೋ ಥರ ಒಂದು ಇನ್ಶೂರೆನ್ಸ್ ಕಂಪ್ನಿ. ಇದು ವೇರಿಯಸ್ ಇನ್ಶೂರೆನ್ಸ್ ಪ್ರಾಡಕ್ಟ್ಸ್ನ ಸರ್ವ್ ಮಾಡುತ್ತೆ. ಯಾವ್ಯಾವ ಸೆಕ್ಟ್ರಲ್ಲಿ ಇನ್ಶೂರೆನ್ಸ್ ಕೊಡಲಾಗುತ್ತೆ? ಮೋಟ್ರ್ ಬೈಕ್ ಕೊಡಲಾಗುತ್ತೆ, ಹೆಲ್ತ್ ಸೆಕ್ಟ್ರಲ್ಲಿ ಕೊಡಲಾಗುತ್ತೆ, ಟ್ರಾವೆಲ್ಸ್, ಪ್ರಾಪರ್ಟಿ, ಮರೈನ್, ಲಯಬಿಲಿಟಿ ಮತ್ತು ಇನ್ನು ಇತರೆ ಸೆಕ್ಟರ್ಗಳಲ್ಲಿ ಲೋನ್ಸನ್ನು ಕೊಡಲಾಗುತ್ತೆ. ಮತ್ತು ಡಿಜಿಟಲಿ ಫುಲ್ ಸ್ಟ್ಯಾಕ್ ಇನ್ಶೂರರ್ಸ್. ಸೊ ಡಿಜಿಟಲ್ ಇನ್ಶೂರೆನ್ಸು ತುಂಬ ಜಾಸ್ತಿ, ಇವರಲ್ಲಿ ಯಾವುದೇ ರೀತಿಯಾದ ಪೇಪರಿನ ವಹಿವಾಟು ಕಮ್ಮಿ ಇರುತ್ತೆ. ಡಿಜಿಟಲ್ ಫುಲ್ ಸ್ಟ್ಯಾಕ್ ಇನ್ಶೂರರ್ಸು ತುಂಬ ಜಾಸ್ತಿ ಇದ್ದಾರೆ. ಸೊ ಮಾರ್ಕೆಟ್ ಶೇರ್ ಇವಾಗ 3.3% ಇದೆ, ಇತ್ತು ಮೊದಲು. ಸೊ ಇವಾಗ 4.3% ಡಿಸೆಂಬರ್ 2023 ಆಗಿದೆ. ಸೊ ಇದು ಒಂದು ಜನರಲ್ ಪ್ರಿವ್ಯೂ, ಇವರ ಒಂದು ಈ ಕಂಪನಿಯ ಬಗ್ಗೆ ಒಂದು ತಿಳುವಳಿಕೆ. ಈ ಕಂಪನಿಯ ಒಂದು ಟೆಕ್ನಿಕಲ್ಸ್ನ ನಾವು ನೋಡಿದ್ರೆ, ಸೊ ಮಾರ್ಕೆಟ್ ಕ್ಯಾಪ್ ನಿಮ್ಗಾಗಲೇ ಹೇಳ್ದಂಗೆ 32,374 crores. ಪಿ ವ್ಯಾಲ್ಯೂ ನೋಡಿ ಎಷ್ಟು ಜಾಸ್ತಿ ಇದೆ. ಪಿ ವ್ಯಾಲ್ಯೂ ತುಂಬ ಹೈ ಕೊಟ್ಟಿದ್ದಾರೆ. ಯಾಕೆ ಮಾರ್ಕೆಟ್ ಇಷ್ಟು ಪಿ ವ್ಯಾಲ್ಯೂ ಕೊಡುತ್ತೆ ಅಂತ ನೋಡಿದ್ರೆ, ಸೊ ರಿಟರ್ನ್ ಆನ್ ಈಕ್ವಿಟಿ 7% ಇದೆ, ಮತ್ತು ಫೇಸ್ ವ್ಯಾಲ್ಯೂ 10 ಇದೆ. ಸೊ ಸ್ಟಾಕ್ನ ಪಿ ಇ ರೇಷಿಯೋ ಬಂದು 113 ಇದೆ. ಸೊ ಇದರದ್ದು ಪೀರ್ಸ್ ಯಾರ್ಯಾರು ಅಂತ ನೋಡೋಣ. ಸೊ ಪೀರ್ ಕಂಪ್ಯಾರಿಸನ್ ಅಂದರೆ ಏನು? ಕಾಂಪಿಟೇಟರ್ಸ್. ಸೊ ಇದು ಯಾವ ಸೆಕ್ಟ್ರಲ್ಲಿದೆ? ಫೈನಾನ್ಸ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಸೆಕ್ಟ್ರಲ್ಲಿದೆ. ಸೊ ಇದಕ್ಕೆ ಎಷ್ಟನೇ ಪೊಸಿಷನ್? ಒಂದು ಮಾರ್ಕೆಟ್ ಕ್ಯಾಪಿನ ಹಿಸಾಬಾಗಿ 7ನೇ ಪೊಸಿಷನ್ನ ಕೊಟ್ಟಿದ್ದಾರೆ. ಫಸ್ಟ್ LIC ಲೈಫ್ ಇನ್ಶೂರೆನ್ಸ್, ನೆಕ್ಸ್ಟ್ SBI ಲೈಫ್ ಇನ್ಶೂರೆನ್ಸ್, HDFC, ICICI ಪ್ರುಡೆನ್ಷಿಯಲ್, ICICI ಲಂಬಾರ್ಡ್ ಜನರಲ್ ಇನ್ಶೂರೆನ್ಸ್. ಅದಾದಮೇಲೆ ಗೋ ಡಿಜಿಟ್ ಜನರಲ್ ಇದೆ. ಸೊ ಪಿ ರೇಷಿಯೋ ನೋಡ್ಬೋದು, ಲೈಫ್ ಇನ್ಶೂರೆನ್ಸ್ಗೆಲ್ಲ ಎಷ್ಟು ಕಮ್ಮಿ ಇದೆ. SBI ಸ್ವಲ್ಪ ಹೈ ಇದೆ, HDFC ಹೈ ಇದೆ, ICICI ಪ್ರುಡೆನ್ಷಿಯಲ್ ಹೈ ಇದೆ, ಲಂಬಾರ್ಡ್ ಮಾತ್ರ ಕೆಳಗಿದೆ, ಜನರಲ್ ಇನ್ಶೂರೆನ್ಸ್ ಕೆಳಗಿದೆ ಅಲ್ವಾ. ಸೊ ಗೋ ಡಿಜಿಟ್ಗೂ ಕೂಡ 113 ಪಿ ರೇಷಿಯೋನ ಕೊಟ್ಟಿದ್ದಾರೆ. ಸೊ ಏನಕ್ಕೆ ಇಷ್ಟು ಪಿ ರೇಷಿಯೋ ಕೊಟ್ಟಿದ್ದಾರೆ ಅಂತ ನೋಡಿದ್ರೆ ನೋಡಿ. ಸೊ ಸೆಪ್ಟೆಂಬರ್ 2023 28 crores ಇತ್ತು, ಈಗ ಸೆಪ್ಟೆಂಬರ್ 2024 89 crores ಆಗಿದೆ. ಸೊ ಅಂದರೆ ಸ್ಟಾಕು ನಿಮಗೆ 150% ಜಂಪನ್ನು ಕೊಟ್ಟಿದೆ. ಸೊ Q1Q ಜಂಪನ್ನು ನೋಡಿದ್ರೆ 43, 53, 101, ಈಗ ಸ್ವಲ್ಪ ಡಿಪ್ ಇದೆ 89, ಬಟ್ ಇಯರ್ ಆನ್ ಇಯರ್ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಸೊ ಈ ಕಾರಣಕ್ಕಾಗಿಯೇ ಪಿ ರೇಷಿಯೋ ತುಂಬ, ಮಾರ್ಕೆಟು ಇದಕ್ಕೆ ಹೈ ವ್ಯಾಲ್ಯೂಯೇಷನ್ ಕೊಟ್ಟಿದೆ. ಸೊ ಪರ್ಫಾರ್ಮೆನ್ಸ್ ಇದೇ ಥರ ಮೇಲಕ್ಕೆ ಹೋಗ್ತಿದ್ರೆ ಓಕೆ, ಸ್ವಲ್ಪ ಕೆಳಗೆ ಬಿದ್ದರೂ ಮಾರ್ಕೆಟು ತುಂಬ ಚೆನ್ನಾಗಿ ಪನಿಷ್ ಮಾಡುತ್ತೆ ಈ ಸ್ಟಾಕ್ಗೆ. ಸೊ ಇನ್ವೆಸ್ಟರ್ಸ್ ನೋಡಿಕೊಂಡು ಇನ್ವೆಸ್ಟ್ ಮಾಡಿ. ಸೊ ಮುಂದಿನ ಸ್ಟಾಕ್ ಹೋಗೋಣ. ಸೊ ನೆಕ್ಸ್ಟ್ ಸ್ಟಾಕ್ ಬಂದು ಕೊಚ್ಚಿನ್ ಶಿಪ್ಯಾರ್ಡ್ ಲಿಮಿಟೆಡ್. ಸೊ ಕೊಚ್ಚಿನ್ ಶಿಪ್ಯಾರ್ಡ್ ಇವತ್ತು ಎಲ್ಲರ ರ್ಯಾಡರಲ್ಲಿ ಇತ್ತು. ಯಾಕೆ? ಸೊ ಮೇಯ್ನ್ ನ್ಯೂಸ್ 22 ನವಂಬರ್ ಸಂಜೆ 5:36ಕ್ಕೆ ನ್ಯೂಸ್ ಬರುತ್ತೆ ಅಲ್ವಾ. ಶುಕ್ರವಾರ ಮಾರ್ಕೆಟ್ ಕ್ಲೋಸ್ ಆದಮೇಲೆ ನ್ಯೂಸ್ ಬರುತ್ತೆ. ಏನು ಅಂದರೆ ಮೆಮೊರ್ಯಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಂದರೆ MOUನ ಸೈನ್ ಮಾಡಿದೆ ಕೊಚ್ಚಿನ್ ಶಿಪ್ಯಾರ್ಡ್. ಯಾರ ಜೊತೆಗೆ? USA, ಸೀಟ್ರಿಯಮ್ ಲೆಟ್ರೋನಿಯೋ USA. ಸೊ ನನ್ನ ಪ್ರೊನೌನ್ಸಿಯೇಷನ್ ತಪ್ಪಿದರೆ ಕ್ಷಮೆ ಇರಲಿ. ಸೊ SLET ಇವ್ರದ್ದು USA ಕಂಪ್ನಿ ಇದೆ, ಅದು ಡಿಫೆನ್ಸ್ ಕಂಪ್ನಿ ಕೂಡ. ಅವ್ರಿಗೆ ಡಿಸೈನ್ ಮತ್ತು ಕ್ರಿಟಿಕಲ್ ಎಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಕೊಡೋಕ್ಕೆ ಇವ್ರಿಗೆ MOU ಸೈನ್ ಆಗಿದೆ. ಸೊ MOU ಸೈನ್ ಆಗಿದ್ದಕ್ಕೆ ಈ ಥರ ಸ್ಟಾಕ್ ಓಡಿದೆ. ಇನ್ನೇನಾದರೂ ಆರ್ಡರ್ಸ್ ಎಕ್ಸಿಕ್ಯೂಟ್ ಆಗಿ ಚೆನ್ನಾಗಿ ಪರ್ಫಾರ್ಮ್ ಆದಲ್ಲಿ ಯಾವ ಥರ ಓಡಬೇಡ ಲೆಕ್ಕ ಹಾಕೊಳ್ಳಿ. ಓಕೆ. ಸೊ ಜಾಸ್ತಿ ಟೈಮ್ ಇಲ್ಲ, ಖಂಡಿತ ಸ್ಟಾಕ್ ಈಗ ಒಳ್ಳೆ ಪೊಸಿಷನಲ್ಲಿದೆ, ಮೇಲ್ಗಡೆಯಿಂದ 30-40% ಡಿಸ್ಕೌಂಟಲ್ಲಿದೆ. ಸೊ ಇನ್ವೆಸ್ಟರ್ಸ್ ಕಣ್ಮುಚ್ಕೊಂಡು ಇಂಥ ಸ್ಟಾಕ್ಗಳನ್ನ ತೊಗೋಬೋದು. ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೊಳ್ಳೆ ಆರ್ಡರ್ಸ್ ಬಂದ ಮೇಲೆ ಖಂಡಿತ ಕೈಗೆ ಸಿಗೋದಿಲ್ಲ. ಓಕೆ. ಸೊ ಸ್ಟಾಕ್ನ ಒಂದು ಡೈಲಿ ಚಾರ್ಟ್ನ ನಿಮ್ಮ ಕಣ್ಮುಂದೆ ತೋರಿಸ್ತಾ ಇದ್ದೀನಿ. ಸೊ ಡೈಲಿ ಚಾರ್ಟಲ್ಲಿ ಇವತ್ತು ಎಲ್ಲಿಗೆ ಅದು ಸ್ಟಾಪ್ ಕೊಟ್ಟಿದೆ, ಇದು ಫಸ್ಟ್ ರೆಸಿಸ್ಟೆನ್ಸ್. ಓಕೆ.
ಸೊ ಅದಾದಮೇಲೆ ಸೆಕೆಂಡ್ ರೆಸಿಸ್ಟೆನ್ಸ್ ಇಲ್ಲಿದೆ, ಥರ್ಡ್ ರೆಸಿಸ್ಟೆನ್ಸ್ ಇಲ್ಲಿದೆ, ಫೋರ್ತ್ ರೆಸಿಸ್ಟೆನ್ಸ್ ಇಲ್ಲಿದೆ. ಸೊ ಅಂದರೆ ಈಗ 1364 1500 ರುಪೀಸ್ಗೊಂದು ರೆಸಿಸ್ಟೆನ್ಸ್ ಇದೆ. ಅದಾದಮೇಲೆ 1700 ರುಪೀಸ್ಗೊಂದು ರೆಸಿಸ್ಟೆನ್ಸ್ ಇದೆ. ಆಮೇಲೆ 2000 ಹತ್ತತ್ರಕ್ಕೆ ಒಂದು ರೆಸಿಸ್ಟೆನ್ಸ್ ಇದೆ. ಅದೇ ಅಕಸ್ಮಾತ್ ಕೆಳಗೆ ಬಂದರೆ ಸಪೋರ್ಟು 1190 1060 930. ಸೊ ಸ್ಟಾಕ್ ಈಗಾಗಲೇ ನಿಮಗೆ ಎಷ್ಟು ಪರ್ಸೆಂಟಲ್ಲಿ ಡಿಸ್ಕೌಂಟಲ್ಲಿದೆ ಗೊತ್ತಾ? ಸೊ ತೋರಿಸ್ತೀನಿ. ಸೊ ಇದು ಆಲ್ ಟೈಮ್ ಹೈಯಿಂದ ನಾವು ಲೆಕ್ಕ ಹಾಕಿದ್ರೆ ಸ್ಟಾಕು ನಿಯರ್ಲಿ 55%, 54.49% ಸ್ಟಾಕು ಡೌನಲ್ಲಿದೆ. 30-40 ಅಲ್ಲ, ಅರ್ಧಕ್ಕರ್ಧ ಸ್ಟಾಕು ಡೌನ್ ಟ್ರೆಂಡಲ್ಲಿದೆ. ಓಕೆ, ಖಂಡಿತ ಈ ಫೇಸಲ್ಲಿ ಇನ್ವೆಸ್ಟ್ ಮಾಡೋರು ನೀವು 50% ಗೈನನ್ನು ಎತ್ಕೊಳ್ಳೋ ಚಾನ್ಸು ತುಂಬ ಇದೆ. ಸೊ ಸೇಮ್ ಅಪ್ಲೈಸ್ ಟು ಮಜ್ಡಾಕ್. ಸೊ ಮಜ್ಡಾಕಲ್ಲೂ ಕೂಡ ಇದೇ ಥರ ಇವತ್ತು ಬುಲ್ ರನ್ ಬಂದಿದೆ. ಸೊ ಎರಡರಲ್ಲೂ 50% ಡಿಸ್ಕೌಂಟ್ ಇದೆ, ಖಂಡಿತ ಇನ್ವೆಸ್ಟ್ ಮಾಡಿ. ಸೊ ನೆಕ್ಸ್ಟ್ ಶೇರ್ ಬಂದು ಝೊಮ್ಯಾಟೊ. ಸೊ ಝೊಮ್ಯಾಟೊ ನಿಮಗೆಲ್ಲರಿಗೂ ಗೊತ್ತಿದೆ, ಇವತ್ತು ಒಂದು ಎಲ್ಲರ ರ್ಯಾಡರಲ್ಲಿ ಇರುವಂಥ ಕಂಪನಿ. ಇವತ್ತು ನಿಯರ್ಲಿ 4% ಮೇಲೆ ಹೋಗಿತ್ತು, ಆಮೇಲೆ ಸ್ವಲ್ಪ ಪ್ರಾಫಿಟ್ ಬುಕ್ಕಿಂಗ್ ಆಗಿದೆ. ಹಾಗಾಗಿ 3.45%ಅಲ್ಲಿ ಬಂದು ಸ್ಟಾಕ್ ನಿಂತ್ಕೊಂಡಿದೆ. ಸ್ಟಾಕ್ ಆಲ್ಮೋಸ್ಟ್ 10 ರುಪೀಸ್ ಜಂಪನ್ನು ಕೊಟ್ಟಿದೆ. ಓಕೆ, ಸೊ ನೋಡಿ 22 ನವಂಬರ್ ನ್ಯೂಸ್ ಬಂದಿರೋದು ಏನು, JSW ಸ್ಟೀಲ್ ಕಂಪನಿ ಏನಿದೆ ಇದು ಸೆನ್ಸೆಕ್ಸ್ ಇಂದ ಹೊರಲಾಕುತ್ತೆ. ಸೊ ಅಲ್ಲಿಗೆ ಝೊಮ್ಯಾಟೊ ಎಂಟ್ರಿ ಕೊಡುತ್ತೆ. ಸೊ ಸೆನ್ಸೆಕ್ಸ್ನ ಇಂಡೆಕ್ಸ್ ಏನಿದೆ ಅಲ್ಲಿಗೆ ಝೊಮ್ಯಾಟೊ ಎಂಟ್ರಿ ಕೊಡುತ್ತೆ, JSW ಸ್ಟೀಲ್ ಹೊರಬೀಳುತ್ತೆ. ಯಾವಾಗಿಂದ? ಡಿಸೆಂಬರ್ 23 ಸೊ ಈ ನ್ಯೂಸ್ ಬಂದಾಗ ಖಂಡಿತ ಎಲ್ಲರಿಗೂ ಗೊತ್ತಿತ್ತು ಇವತ್ತು ಸ್ಟಾಕು ರಾಕೆಟಾಗಿ ಹೋಗುತ್ತೆ ಅಂತ. ಅದೇ ಥರ ಆಗಿದೆ. ಪ್ಲಸ್ ಇವಾಗ 7:00ವರೆಗೆ ಒಂದು ನ್ಯೂಸ್ ಬಂದಿದೆ. ಸೊ ಕಂಪನಿ ಓಪನ್ಸ್ ಕ್ವಾಲಿಫೈಡ್ ಇನ್ಸ್ಟಿಟ್ಯೂಷನ್ಸ್ ಪ್ಲೇಸ್ಮೆಂಟ್ ಇಶ್ಯೂ, ಅಂದರೆ QIP ಇಶ್ಯೂನ ಮಾಡಿದೆ ಕಂಪನಿ. ಸೊ ಫ್ಲೋರ್ ಪ್ರೈಸ್ ಎಷ್ಟಿಟ್ಟಿದ್ದಾರೆ? 265.91 ರುಪೀಸ್ನ ಇಟ್ಟಿದ್ದಾರೆ. ಸೊ ಇದರಿಂದ ನಾಳೆ ಬೀಳುತ್ತಾ ಅಥವಾ ಇನ್ನು ಮೇಲಕ್ಕೆ ಹೋಗುತ್ತಾ ನೋಡೋಣ. ಯಾಕಂದರೆ 265 ರುಪೀಸ್ ಹಾಗೆ QIPನ ಇಶ್ಯೂ ಮಾಡಿದ್ದಾರೆ. ನೋಡೋಣ ಯಾವ ಥರ ಪರ್ಫಾರ್ಮ್ ಮಾಡುತ್ತೆ ನಾಳೆ ಅಂತ. ಸೊ ಪ್ಲಸ್ ಇವತ್ತು 6:40 ಬಂದಿರೋ ಒಂದು ನ್ಯೂಸ್ ಏನು, ಸೊ ಝೊಮ್ಯಾಟೊ ಶೇರ್ ಪ್ರೈಸ್ ಟಾರ್ಗೆಟ್ ಸೀನ್ ಎಟ್ ₹800, ಮಲ್ಟಿ ಬ್ಯಾಗರ್ ಇನ್ ಮೇಕಿಂಗ್. ಯಾರು ಹೇಳಿದ್ದಾರೆ? ಎನೋಚ್ ವೆಂಚರ್ಸ್ ಅನ್ನೋ MD ಹೇಳಿದ್ದಾರೆ, ವಿಜಯ್ ಚೋಪ್ರಾ. ಇವರು ಏನು ಹೇಳಿಕೆ ಕೊಟ್ಟಿದ್ದಾರೆ? ಸೊ ಝೊಮ್ಯಾಟೊ ಶೇರ್ ಪ್ರೈಸ್ ಟಾರ್ಗೆಟ್ 800 ಆಗಿದೆ. ಯಾವಾಗ? ಲಾಂಗ್ ಟರ್ಮಲ್ಲಿ. ಓಕೆ, ಸೊ ಲಾಂಗ್ ಟರ್ಮಲ್ಲಿ ಝೊಮ್ಯಾಟೊ ಟಾರ್ಗೆಟ್ ಪ್ರೈಸ್ 800 ಮಾಡಿದ್ದಾರೆ. ಸೊ ಇದರಿಂದ ನಾಳೆ ಮತ್ತೆ ಬುಲ್ ರನ್ ಬರುತ್ತಾ ಈ ಸ್ಟಾಕಲ್ಲಿ ಕಾದು ನೋಡಬೇಕು. ಓಕೆ, ಟೆಕ್ನಿಕಲ್ಸ್ನ ನೋಡಿಬಿಟ್ಟು ಈ ವಿಡಿಯೋನ ವೈಂಡ್ ಅಪ್ ಮಾಡೋಣ. ಸೊ ಸ್ಟಾಕು ಒಂದು ಮೊಮೆಂಟಮಲ್ಲಿ ಮೇಲಕ್ಕೆ ಹೋಗ್ತಾ ಇದೆ ಅಲ್ವಾ, ನೀವು ನೋಡ್ಬೋದು. ಸ್ಟಾಕ್ ಒಂದು ಮೊಮೆಂಟಮಲ್ಲಿ ಮೇಲಕ್ಕೆ ಹೋಗೋದನ್ನು ನೀವು ಇಲ್ಲಿ ನೋಡ್ಬೋದು. ಸೊ ಯಾವಾಗ ಒಂದು ಮಾರ್ಕೆಟ್, ಅಮೇರಿಕನ್ ಮಾರ್ಕೆಟ್ ಒಂದು ಕ್ರ್ಯಾಶ್ ಆಗುತ್ತೋ ಆವಾಗ ಸ್ಟಾಕ್ ಮೇಲ್ಗಡೆಯಿಂದ ಬಿತ್ತು. ಅದಾದಮೇಲೆ ಸ್ಟಾಕ್ ಮತ್ತೆ ಇಲ್ಲಿ ಬ್ರೇಕೌಟನ್ನು ಕೊಟ್ಟು ಮೇಲಕ್ಕೆ ಹೋಯಿತು. ಆಮೇಲೆ ಆಲ್ ಟೈಮ್ ಹೈ ಹತ್ರ ಹೋಗಿ ಮತ್ತೆ ಸ್ಟಾಕ್ ಬಿದ್ದಿದೆ. ಸೊ ಇವಾಗ ಸ್ಟಾಕ್ ನಿಮಗೆ ಫಸ್ಟ್ ಈ ಒಂದು ಕನ್ಸಾಲಿಡೇಷನ್ ಫೇಸ್ನ ಫಸ್ಟ್ ರೆಸಿಸ್ಟೆನ್ಸ್ ಪಾಯಿಂಟಲ್ಲಿದೆ. ಖಂಡಿತ ಇಲ್ಲಿ ಬ್ರೇಕೌಟ್ ಆದರೆ ಮುಂದೆ ದೊಡ್ಡ ಬುಲ್ ರನ್ನು ಬರ್ಬೋದು ಈ ಸ್ಟಾಕ್ಗೆ. ಸೊ 800 ರೇಟಿಂಗ್ ಇನ್ನೂ ದೂರ ಇದೆ. ಯಾಕಂದರೆ ನೋಡಿ, ಕ್ಯಾಂಡಲ್ ಫಾರ್ಮೇಷನ್ನೇ ನಮಗೆ ಗ್ರೀನ್ ಆಗಲಿ ರೆಡ್ ಆಗಲಿ ಸರಿ ಆಗೇ ಇಲ್ಲ. ಸೊ ಕ್ಯಾಂಡಲ್ ಫಾರ್ಮೇಷನ್ ಇನ್ನೂ ಇವತ್ತು ಕ್ಲಿಯರ್ ಆಗಿಲ್ಲ, ಬಟ್ ಜಂಪ್ ಅಂತೂ ಕೊಟ್ಟಿದೆ. ಯಾಕಂದರೆ ಗ್ಯಾಪ್ ಅಪ್ ಜಂಪ್ ಅಂತೂ ಕೊಟ್ಟಿದೆ. ನೋಡೋಣ. ಸೊ ಇದು ಒಂದು ಚಾನ್ಸ್, ಯಾರಿಗಾದರೂ ಪೆನ್ನಿ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂದ್ಕೊಂಡಿರೋರು ಖಂಡಿತ ಈ ಸ್ಟಾಕನ್ನು ಇನ್ವೆಸ್ಟ್ ಮಾಡ್ಬೋದು. ಓಕೆ, ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತೀನಿ. ಟಾಟಾ, ಬೈ ಬೈ.